ಪ್ರಶ್ನೆ 1. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಎ. ಮೈಸೂರು, ಬಿ. ಹಂಪಿ, ಸಿ. ಬಾದಾಮಿ, ಡಿ. ಐಹೊಳೆ. ಸರಿಯಾದ ಉತ್ತರ ಬಿ. ಹಂಪಿ. ಪ್ರಶ್ನೆ 2. ಹಂಪಿ ಯಾವ ನದಿಯ ದಡದಲ್ಲಿದೆ? ಎ. ಕೃಷ್ಣಾ ನದಿ, ಬಿ. ಕಾವೇರಿ ನದಿ, ಸಿ. ತುಂಗಭದ್ರಾ ನದಿ, ಡಿ. ಶರಾವತಿ ನದಿ. ಸರಿಯಾದ ಉತ್ತರ ಸಿ. ತುಂಗಭದ್ರಾ ನದಿ. ಪ್ರಶ್ನೆ 3. ಹಂಪಿಯ ಪ್ರಸಿದ್ಧ ಕಲ್ಲಿನ ರಥ ಯಾವ ದೇವಾಲಯದ ಆವರಣದಲ್ಲಿದೆ? ಎ. ವಿರೂಪಾಕ್ಷ ದೇವಾಲಯ, ಬಿ. ವಿಜಯ ವಿಠಲ ದೇವಾಲಯ, ಸಿ. ಹಜಾರ್ ರಾಮ್ ದೇವಾಲಯ, ಡಿ. ಕೃಷ್ಣ ದೇವಾಲಯ. ಸರಿಯಾದ ಉತ್ತರ ಬಿ. ವಿಜಯ ವಿಠಲ ದೇವಾಲಯ. ಪ್ರಶ್ನೆ 4. ಹಂಪಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಯಾವ ವರ್ಷ ಘೋಷಿಸಲಾಯಿತು? ಎ. 1980, ಬಿ. 1986, ಸಿ. 1990, ಡಿ. 1995. ಸರಿಯಾದ ಉತ್ತರ ಬಿ. 1986. ಪ್ರಶ್ನೆ 5. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸ ಯಾರು? ಎ. ಹರಿಹರರಾಯ, ಬಿ. ಬುಕ್ಕರಾಯ, ಸಿ. ಕೃಷ್ಣದೇವರಾಯ, ಡಿ. ಅಚ್ಯುತ ದೇವರಾಯ. ಸರಿಯಾದ ಉತ್ತರ ಸಿ. ಕೃಷ್ಣದೇವರಾಯ. ಪ್ರಶ್ನೆ 6. ಹಂಪಿಯಲ್ಲಿರುವ ಬೃಹತ್ ಏಕಶಿಲಾ ನರಸಿಂಹ ವಿಗ್ರಹವನ್ನು ಹೀಗೆಂದು ಕರೆಯುತ್ತಾರೆ? ಎ. ಸಾಸಿವೆ ಕಾಳು ಗಣೇಶ, ಬಿ. ಕಡಲೆಕಾಳು ಗಣೇಶ, ಸಿ. ಉಗ್ರ ನರಸಿಂಹ, ಡಿ. ಬಡವಿ ಲಿಂಗ. ಸರಿಯಾದ ಉತ್ತರ ಸಿ. ಉಗ್ರ ನರಸಿಂಹ ಅಥವಾ ಲಕ್ಷ್ಮೀ ನರಸಿಂಹ ಎಂದು ಕರೆಯುತ್ತಾರೆ. ಪ್ರಶ್ನೆ 7. ಸಂಗೀತ ಹೊರಹೊಮ್ಮಿಸುವ ಸ್ತಂಭಗಳು ಹಂಪಿಯ ಯಾವ ದೇವಾಲಯದಲ್ಲಿವೆ? ಎ. ವಿಜಯ ವಿಠಲ ದೇವಾಲಯ, ಬಿ. ಕೃಷ್ಣ ದೇವಾಲಯ, ಸಿ. ವಿರೂಪಾಕ್ಷ ದೇವಾಲಯ, ಡಿ. ಪಟ್ಟಾಭಿರಾಮ ದೇವಾಲಯ. ಸರಿಯಾದ ಉತ್ತರ ಎ. ವಿಜಯ ವಿಠಲ ದೇವಾಲಯ. ಪ್ರಶ್ನೆ 8. ಮೈಸೂರು ಅರಮನೆಯ ಅಧಿಕೃತ ಹೆಸರೇನು? ಎ. ಜಗಮೋಹನ್ ಅರಮನೆ, ಬಿ. ಅಂಬಾ ವಿಲಾಸ್ ಅರಮನೆ, ಸಿ. ಲಲಿತ್ ಮಹಲ್, ಡಿ. ಜಯಲಕ್ಷ್ಮಿ ವಿಲಾಸ. ಸರಿಯಾದ ಉತ್ತರ ಬಿ. ಅಂಬಾ ವಿಲಾಸ ಅರಮನೆ. ಪ್ರಶ್ನೆ 9. ಪ್ರಸ್ತುತ ಇರುವ ಮೈಸೂರು ಅರಮನೆಯನ್ನು ವಿನ್ಯಾಸಗೊಳಿಸಿದ ಬ್ರಿಟಿಷ್ ವಾಸ್ತುಶಿಲ್ಪಿ ಯಾರು? ಎ. ಹೆನ್ರಿ ಇರ್ವಿನ್, ಬಿ. ಎಡ್ವಿನ್ ಲ್ಯೂಟೆನಸ್, ಸಿ. ಹರ್ಬರ್ಟ್ ಬೇಕರ್, ಡಿ. ವಿಲಿಯಂ ಎಮರ್ಸನ್. ಸರಿಯಾದ ಉತ್ತರ ಎ. ಹೆನ್ರಿ ಇರ್ವಿನ್. ಪ್ರಶ್ನೆ 10. ಶ್ರೀರಂಗಪಟ್ಟಣದಲ್ಲಿ 1610ರಲ್ಲಿ ಮೈಸೂರು ದಸರಾ ಹಬ್ಬವನ್ನು ಮೊದಲು ಪ್ರಾರಂಭಿಸಿದವರು ಯಾರು? ಎ. ಕೃಷ್ಣರಾಜ ಒಡೆಯರ್, ಬಿ. ರಾಜ ಒಡೆಯರ್, ಸಿ. ರಣಧೀರ ಕಂಠೀರವ, ಡಿ. ಜಯಚಾಮರಾಜ ಒಡೆಯರ್. ಸರಿಯಾದ ಉತ್ತರ ಬಿ. ರಾಜ ಒಡೆಯರ್. ಪ್ರಶ್ನೆ 11. ಮೈಸೂರಿನ ಪ್ರಸಿದ್ಧ ಜಗನ್ಮೋಹನ್ ಅರಮನೆ ಪ್ರಸ್ತುತ ಯಾವುದಕ್ಕೆ ಬಳಕೆಯಾಗುತ್ತಿದೆ? ಎ. ಕಲಾಶಾಲೆ ಮತ್ತು ವಸ್ತು ಸಂಗ್ರಹಾಲಯ, ಬಿ. ಸರ್ಕಾರಿ ಕಚೇರಿ, ಸಿ. ಸಾರ್ವಜನಿಕ ಉದ್ಯಾನವನ, ಡಿ. ಧಾರ್ಮಿಕ ಕೇಂದ್ರ. ಸರಿಯಾದ ಉತ್ತರ ಎ. ಕಲಾಶಾಲೆ ಮತ್ತು ವಸ್ತು ಸಂಗ್ರಹಾಲಯ. ಪ್ರಶ್ನೆ 12. ಮೈಸೂರು ರಾಜಮನೆತನದ ಕುಲದೇವತೆ ಯಾರು? ಎ. ಮೂಕಾಂಬಿಕೆ, ಬಿ. ಬನಶಂಕರಿ, ಸಿ. ಚಾಮುಂಡೇಶ್ವರಿ, ಡಿ. ಶಾರದಾಂಬೆ. ಸರಿಯಾದ ಉತ್ತರ ಸಿ. ಚಾಮುಂಡೇಶ್ವರಿ.
ಪ್ರಶ್ನೆ 13. ಮೈಸೂರಿನಲ್ಲಿರುವ ಸೆಂಟ್ ಫಿಲೋಮಿನಾ ಚರ್ಚ್ ಯಾವ ವಾಸ್ತು ಶೈಲಿಯಲ್ಲಿದೆ? ಎ. ದ್ರಾವಿಡ ಶೈಲಿ, ಬಿ. ಗೋಥಿಕ್ ಶೈಲಿ, ಸಿ. ಇಂಡೋ ಸಾರ್ಸೆನಿಕ್ ಶೈಲಿ, ಡಿ. ಹೊಯ್ಸಳ ಶೈಲಿ. ಸರಿಯಾದ ಉತ್ತರ ಬಿ. ಗೋಥಿಕ್ ಶೈಲಿ. ಪ್ರಶ್ನೆ 14. ಬಾದಾಮಿ ಚಾಲುಕ್ಯರ ಮೊದಲ ಹೆಸರೇನಿತ್ತು? ಎ. ವಿಜಯಪುರ, ಬಿ. ವಾತಾಪಿ, ಸಿ. ದ್ವಾರ ಸಮುದ್ರ, ಡಿ. ಕಲ್ಯಾಣ. ಸರಿಯಾದ ಉತ್ತರ ಬಿ. ವಾತಾಪಿ. ಪ್ರಶ್ನೆ 15. ಬಾದಾಮಿಯಲ್ಲಿರುವ ಒಟ್ಟು ಮುಖ್ಯ ಗುಹಾಂತರ ದೇವಾಲಯಗಳ ಸಂಖ್ಯೆ ಎಷ್ಟು? ಎ. 3, ಬಿ. 4, ಸಿ. 5, ಡಿ. 6. ಸರಿಯಾದ ಉತ್ತರ ಬಿ. 4. ಪ್ರಶ್ನೆ 16. ಬಾದಾಮಿಯ 3ನೇ ಗುಹೆ ಯಾವ ದೇವರಿಗೆ ಸಮರ್ಪಿತವಾಗಿದೆ? ಎ. ಶಿವ, ಬಿ. ವಿಷ್ಣು, ಸಿ. ಜೈನ ತೀರ್ಥಂಕರ, ಡಿ. ಗಣೇಶ. ಸರಿಯಾದ ಉತ್ತರ ಬಿ. ವಿಷ್ಣು. ಪ್ರಶ್ನೆ 17. ಬಾದಾಮಿಯ ಗುಹೆಗಳ ಬುಡದಲ್ಲಿರುವ ಪವಿತ್ರ ಹೊಂಡದ ಹೆಸರೇನು? ಎ. ಪಂಪಾ ಸರೋವರ, ಬಿ. ಅಗಸ್ತ್ಯ ತೀರ್ಥ, ಸಿ. ಕೃಷ್ಣ ಸರೋವರ, ಡಿ. ಶ್ರವಣ ಬೆಳಗೊಳ. ಸರಿಯಾದ ಉತ್ತರ ಬಿ. ಅಗಸ್ತ್ಯ ತೀರ್ಥ. ಪ್ರಶ್ನೆ 18. ಬಾದಾಮಿಯ ಯಾವ ಗುಹೆಯಲ್ಲಿ 18 ಕೈಗಳ ನಟರಾಜನ ಶಿಲ್ಪವಿದೆ? ಎ. 1ನೇ ಗುಹೆ, ಬಿ. 2ನೇ ಗುಹೆ, ಸಿ. 3ನೇ ಗುಹೆ, ಡಿ. 4ನೇ ಗುಹೆ. ಸರಿಯಾದ ಉತ್ತರ ಎ. 1ನೇ ಗುಹೆ. ಪ್ರಶ್ನೆ 19. ಉತ್ತರ ಭಾರತದ ಹರ್ಷವರ್ಧನನನ್ನು ಸೋಲಿಸಿದ ಬಾದಾಮಿ ಚಾಲುಕ್ಯರ ದೊರೆ ಯಾರು? ಎ. ಮೊದಲನೇ ಪುಲಕೇಶಿ, ಬಿ. 2ನೇ ಪುಲಕೇಶಿ, ಸಿ. ವಿಕ್ರಮಾದಿತ್ಯ, ಡಿ. ಮಂಗಳೇಶ. ಸರಿಯಾದ ಉತ್ತರ ಬಿ. 2ನೇ ಪುಲಕೇಶಿ. ಈ ವಿಡಿಯೋದ ಕೊನೆಯ ಪ್ರಶ್ನೆ. ಐಹೊಳೆಯನ್ನು ಏನೆಂದು ಕರೆಯುತ್ತಾರೆ? ಎ. ಕಲಾನಗರಿ, ಬಿ. ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು, ಸಿ. ದಕ್ಷಿಣ ಕಾಶಿ, ಡಿ. ಸಿಲ್ಕ್ ನಗರಿ. ಸರಿಯಾದ ಉತ್ತರ ಬಿ. ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಅಂತ ಕಮೆಂಟ್ ಮಾಡಿ.